ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಮಾತಾ ಅಮೃತನ್ಮಯ ಮಠ ಇವರ ಸಹಯೋಗದೊಂದಿಗೆ ಇವತ್ತು ನಾವು ನಮ್ಮ ವಕೀಲರು ಈ ಒಂದು ವಕೀಲ ವೃತ್ತಿಯಲ್ಲಿ ಯಾವಾಗಲೂ ತಮ್ಮ ಬಿಜುಷಲ್ಲಿರ್ತಾರೆ ಅವರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ನಾವು ಇವತ್ತು ಈ ಒಂದು ಯೋಗ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಹಿರಿಯ ಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಯೋಗ ಶಿಕ್ಷಕರಾಗಿ ವನಿತಾ ಸುನಿಲ್ ಈ ಒಂದು ಯೋಗ ಟೀಚರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯೋಗದಿಂದ ಏನೇನು ಪ್ರಯೋಜನ ಎಲ್ಲರೂ ಗೊತ್ತಿರತಕ್ಕಂಥದ್ದು. ಈಗ ನಮ್ಮ ವಕೀಲರು ಹೊರಗಡೆ ಹೋಗಿ ಯೋಗ ಎಲ್ಲ ಮಾಡಲಿಕ್ಕೆ ಅವರಿಗೆ ಸಮಯದ ಅಭಾವ ಇರೋದ್ರಿಂದ ನಾವು ಸಂಜೆ 4:45 ಇಲ್ಲಿ ನಾವು ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ದಯಮಾಡಿ ನಾನು ವಕೀಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನಮಗೆಲ್ಲರೂ ಗೊತ್ತಿದೆ ಈ ಒಂದು ಪ್ರೆಷರು ಸ್ಟ್ರೆಸ್ ಎಷ್ಟಿರುತ್ತೆ. ಯೋಗದಿಂದ ಎಲ್ಲವೂ ಸಾಧ್ಯ, ಆರೋಗ್ಯವೂ ಭಾಗ್ಯ ಅಂತಕ್ಕಂಥ ಧ್ಯೇಯದೊಂದಿಗೆ ದಯಮಾಡಿ ಎಲ್ಲ ವಕೀಲರು ಒಂದು ಸುಲಭವನ್ನು ಪಡಿಸ್ಕೋಬೇಕು ಅಂತೇಳಿ ನಾವು ವಕೀಲರು ಮನವಿ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಈ ಒಂದು ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದೆ ನಮ್ಮ ಭಾರತ ದೇಶ. ಇವತ್ತು ಸುಮಾರು ಪ್ರಪಂಚದಲ್ಲಿ ಅನೇಕ ದೇಶಗಳು ಈ ಒಂದು ಯೋಗವನ್ನು ಇಲ್ಲಿ ಬಂದು ಕಲಿತು ಅಲ್ಲಿ ಹೋಗಿ ಅವರು ಪ್ರಚಾರವನ್ನು ಮಾಡಿ ಸಾಕಷ್ಟು ಪ್ರಪಂಚದಲ್ಲಿ ಸಾಕಷ್ಟು ಜನ ಸುಧಾರಣೆಪಡಿಸಿದ್ದಾರೆ. ನಮ್ಮ ವಕೀಲರ ಮನೆ ಬಾಗಿಲಿಗೆ ಈ ಒಂದು ಆರೋಗ್ಯದ ಒಂದು ನಮ್ಮ ಶಿಬಿರವನ್ನು ಏರ್ಪಡಿಸಿದ್ದು ಈ ಶಿಬಿರದ ಸೌಲಭ್ಯಪಡಿಸ್ಕೋಬೇಕಂತೇಳಿ ಎಲ್ಲ ವಕೀಲರಲ್ಲಿ ಮನವಿ ಮಾಡ್ತಾರೆ. ಅವರು ತಮ್ಮ ಭಾಷಣದಲ್ಲಿ ಯೋಗ ಬರೀ ಒಂದು ಇದೆಲ್ಲ ಆಧ್ಯಾತ್ಮಿಕವಾದಂಥ ಒಂದು ಈ ಒಂದು ಯೋಗದಿಂದ ಎಲ್ಲವನ್ನು ಸಾಧನೆ ಮಾಡ್ಬೋದು, ನಮ್ಮ ಏಕಾಗ್ರತೆ ಹೆಚ್ಚಾಗ್ತದೆ, ಇದರ ಸದುಪಯೋಗಪಡಿಸ್ಕೋಬೇಕು ಅಂತೇಳಿ ಅವರು ನಮ್ಮ ವಕೀಲರಲ್ಲಿ ಮನವಿ ಮಾಡಿ ಅವರು ಒಂದು ಕರೆಯನ್ನು ನೀಡಿದ್ದಾರೆ. ವಕೀಲ ಸಾಹಿತ್ಯ ವತಿಯಿಂದ ಎಲ್ಲ ವಕೀಲರಿಗೆ, ವೃತ್ತಿನಿರತ ವಕೀಲರಿಗೆ ಸಮಯವನ್ನು ಬಿಡು ಮಾಡಿಕೊಂಡು ಬರಬೇಕು ಮತ್ತು ಯೋಗದ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ವಿ. ಹಾಗಾಗಿ ಇಲ್ಲಿ ಇಷ್ಟು ವಕೀಲರು ತಮ್ಮ ಬಿಡುವಿನ ಸಮಯವನ್ನು ಮಾಡಿಕೊಂಡು ಈ ಒಂದು ಯೋಗ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿ ತನ್ನ ಏನು ಯೋಗದ ಮಹತ್ವವನ್ನು ಮತ್ತು ಅದರ ಪ್ರಯೋಜನಗಳನ್ನು ತಿಳಿಯಪಡಿಸಲಿಕ್ಕೆ ನಮ್ಮ ವನಿತಾ ಸುನೀಲ್ರವರು ಶಿಕ್ಷಕಿಯವರು ಇವತ್ತು ದಿವಸ ಏನು 1 ಅವರ್ ನಮಗೆ ಯೋಗ ಹೇಳ್ಕೊಟ್ರು. ಆ ಯೋಗದಿಂದ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ತುಂಬ ಸುಲಲಿತವಾಗಿ ಹೇಳ್ಕೊಟ್ಟಿದ್ದಾರೆ ಅನ್ನೋದು ನನ್ನ ಭಾವನೆ. ಯೋಗವನ್ನು ಮಾಡುತ್ತೀರಿ, ರೋಗವನ್ನು ತಡೆಯುತ್ತೀರಿ ಅನ್ನೋ ಒಂದು ವಾಕ್ಯದೊಂದಿಗೆ ಇವತ್ತಿನ ದಿವಸ ಏನು ಯೋಗದಿಂದ ನಮಗೆ ಆಗುವಂತಹ ಆರೋಗ್ಯದ ಪ್ರಯೋಜನಗಳು ಹಾಗೂ ಮಾನಸಿಕ ಒತ್ತಡಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ತುಂಬ ಅದ್ಭುತವಾದಂಥ ಒಂದು ದಾರಿ ಅಂದರೆ ಅದು ಯೋಗ ಅನ್ನೋದರ ಮೂಲಕ ನಮಗೆಲ್ಲ ತಿಳಿಸ್ಪಟ್ಟುಕೊಟ್ಟಿದ್ದಾರೆ. ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಹಮ್ಮಿಕೊಂಡಿರೋದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ. ಎಲ್ಲ ವೃತ್ತಿನಿರತ ವಕೀಲರಲ್ಲಿ ನನ್ನದೊಂದು ಮನವಿ, ನಾಳೆಯೂ ಕೂಡ 4:15ಕ್ಕೆ ಸರಿಯಾಗಿ ಇಲ್ಲಿ ಯೋಗ ಶಿಕ್ಷಕರು. ಯೋಗ ಅನ್ನೋದು ಬರೀ ಆರೋಗ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೂ ಆಗುತ್ತೆ. ಮತ್ತು ಇದಕ್ಕೆ ಒಂದು ಧರ್ಮದ ಯಾವುದೇ ಸೆಲೆ ಇಲ್ಲ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವಯಸ್ಸಿನವರು ಈ ಯೋಗವನ್ನು ಮಾಡಬಹುದು. ಎಲ್ಲರೂ ತಿಳ್ಕೊಂಡಿರೋದು ಯೋಗ ಅಂದರೆ ಬರೀ ಎಕ್ಸಸೈಸ್ ಅಂತ. ಈ ಪ್ರಾಣದಲ್ಲಿ ಮತ್ತು ಉಸಿರಿನಲ್ಲಿ ಹೇಗೆ ನಾವು ಅದನ್ನು ನಮ್ಮ ಹದ್ದುಬಸ್ತಿಗೆ, ನಮ್ಮ ಸಮತೋಲನಕ್ಕೆ ತಂದುಕೊಳ್ಳೋದು ಅನ್ನೋದು ಕಲಿಸ್ಕೊಳ್ಳೋ ಉದ್ದೇಶ. ಇದು ಎಲ್ಲರಿಗೂ ಸದುಪಯೋಗ ಆಗಲಿ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ಮತ್ತು ಅವರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಓಂ ಅಮೃತೇಶ್ವರಿಯ ನಮಃ. ಇವಾಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತವಾಗಿ 2 ದಿನ ಶಿಬಿರ ನಡೆದಿತ್ತು. ಸೊ ಅದನ್ನು ನಾವು ಹೇಳ್ಕೊಟ್ವಿ. ನಾವು ಆಯುಷ್ ಮಿನಿಸ್ಟ್ರಿಯಿಂದ ಒಂದು ಯೋಗ ಪ್ರೋಟೋಕಾಲ್ ಅಂತ ಹೋಗ್ಬಿಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೊ ಅದನ್ನು ನಾನು ಇವತ್ತು ಮತ್ತು ನಾಳೆ ಮಾಡಿಸ್ತಾ ಇದ್ದೀನಿ. ಸೊ ಯೋಗ ಅಂತಂದರೆ ಫಸ್ಟು ನಾನು ವಕೀಲರಿಗೆ ಏನು ಹೇಳೋದಂದರೆ, ಈಗ ಒಂದು ಕೇಸ್ ಅಂತ ಹೋಗ್ತಾರೆ, ಅವರು ಒಂದು ಕ್ಲೈಂಟ್ ಬಂದು ಅವ್ರು ಏನೋ ಒಂದು ಕೇಳ್ತಾರೆ, ಅವರು ಒಂದು ಕಷ್ಟನ ಹೇಳ್ಕೋಬೇಕು, ಅವ್ರದ್ದು ಏನು ಕೇಸ್ ಅಂತ ಕೊಡೋಕ್ಕೆ ಬಂದಾಗ ಫಸ್ಟು ವಕೀಲರಿಗೆ ಏನು ಅವಶ್ಯಕತೆ ಇದೆ ಅವ್ರಿಗೆ ಪ್ರಾಪರಾಗಿ ಕೇಳಿಸ್ಕೋಬೇಕು, ಅವ್ರು ಹೇಳೋದನ್ನು ಕೇಳಿಸ್ಕೋಬೇಕು. ಅದು ಹೇಗೆ ಬರುತ್ತೆ, ಅದು ನಾವು ಅಂದ್ಕೋತೀವಿ ಯೋಗ ಅಂತಂದರೆ ಒಂದು ಮ್ಯಾಟ್ ಮೇಲೆ ನಿಂತ್ಕೊಂಡು ಮಾಡೋದು, ಅದು ಎಲ್ಲೋ ಒಂದು ಮ್ಯಾಟ್ ಮಾತ್ರ ಸೀಮಿತ ಆಗಿದೆ. ದೇಹದ ಅಂಗಗಳನ್ನು ಮೂವ್ ಮಾಡೋದಕ್ಕೆ ಮಾತ್ರ ಅನ್ಕೋತೀವಿ. ಅದಲ್ಲ. ಯೋಗ ಅಂತಂದರೆ ನಮ್ಮ ದೇಹ, ಮನಸ್ಸು ಮತ್ತು ನಮ್ಮ ಆತ್ಮ ಎಲ್ಲವೂ ಒಂದುಗೂಡಿಸೋದು. ಸೊ ಒಂದು ಕ್ಲೈಂಟ್ ಅಂತ ಬಂದಾಗ ಸೊ ಅವ್ರನ್ನ ಕೂರಿಸ್ಕೊಂಡು ನಾವು ಕೇಳಬೇಕು ಅಂದರೆ ನಮಗೊಂದು ಪೇಷನ್ಸ್ ಬೇಕು. ಮತ್ತು ಅವರು ಕೇಳೋದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಮೆಂಟಲ್ ಕ್ಲಾರಿಟಿ ಬೇಕು. ಅವ್ರು ಹೇಳೋದನ್ನು ಮತ್ತೆ ನಾವು ವಾಪಸ್ ಅವ್ರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಅದೆಲ್ಲ ಹೇಗೆ ಬರುತ್ತೆ? ಅದು ಯೋಗವನ್ನು ನಾವು ಪ್ರತಿಯೊಂದು ಮಾಡಿಲ್ಲದ ಸಮಯದಲ್ಲೂ ಕೂಡ ಸಾಹಿತ್ಯ ಕೂಟದ ವತಿಯಿಂದ ಈ ಯೋಗ ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿ ಎಲ್ಲ ವಕೀಲ ಬಾಂಧವರಿಗೆ ಇದೊಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಇವತ್ತು ನಾಳೆ 2 ದಿವಸ ಟ್ರೈನಿಂಗ್ ಕೊಡೋದು.
ಸೊ ಈ ಯೋಗದಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಮೀನ್ಸ್ ನಾವು ರೆಗ್ಯುಲರಾಗಿ ಯೋಗ ಮಾಡ್ಕೊಂಡು ಹೋಗಿದ್ದೆ ಆದಲ್ಲಿ ಹಾಸ್ಪಿಟಲಿಂದ ನಾವು ಅವಾಯ್ಡ್ ಆಗ್ತೀವಿ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಯಾವುದೇ ರೋಗ ರುಜಿನಗಳಿಂದ ಸಾಮಾನ್ಯವಾಗಿ ನಾವು 80% ನಾವು ಯೋಗ ಮಾಡೋದ್ರಿಂದ ನಾವು ಹಾಸ್ಪಿಟಲಿಂದ ಅವಾಯ್ಡ್ ಮಾಡ್ಕೊಂಡು ನಮ್ಮ ರೋಗ ರುಜಿನಗಳಿಗೆ ನಾವು ಯೋಗದಿಂದ ಅದರಲ್ಲೇ ನಾವು ಚಿಕಿತ್ಸೆ ತಗೋಬೋದು ಅನ್ನೋಂಥದ್ದು ನನ್ನ ಅಭಿಪ್ರಾಯವಾಗಿದೆ. ತಮ್ಮ ಪರಿಚಯ? ರೇಣುಕಾದೇವಿ ಅಂತ, ಲಿಟರರಿ ಯೂನಿಯನ್ ಗವರ್ನಿಂಗ್ ಕೌನ್ಸಿಲ್. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಕ್ಕಳ ಮೇಲಾಗಲಿ ಕ್ಲೈಂಟ್ಸ್ಗಳ ಮೇಲಾಗಲಿ ಎಷ್ಟೊಂದು ಸ್ಟ್ರೇನು ಆ ಪ್ರಭಾವ ಬೀರ್ತಾಗಲೇ ಆ ಕ್ರಿಮಿನಲ್ ಕೇಸಸ್ ಅನ್ನೋದು ನಮ್ಮತನ ಬರುತ್ತೆ. ನಮ್ಮತನ ಬಂದಾಗ ಅದನ್ನು ನಾವು ಒಂದು ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಂಡು ಅವರಿಗೆ ಒಂದು ಸೊಲ್ಯೂಷನ್ ಕೊಡೋ ನಿಟ್ಟಿನಲ್ಲಿ ಈ ಯೋಗ ಪದ್ಧತಿ ಕ್ರಮ ನಾವು ಅಳವಡಿಸ್ಕೊಳ್ಬೇಕಾಗಿದ್ದು ತುಂಬ ನಮಗೆ ಉಪಯೋಗಕಾರಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮಗೆ ಇದು ಯೋಗ ಶಿಬಿರ ವತಿಯಿಂದ ಇದನ್ನು ಆಯೋಜಿಸಿರೋದು ನಮಗೆ ಎಲ್ಲರಿಗೂ ಒಂದು ಉತ್ತಮ ಸಹಾಯಕಾರಿಯಾಗಿದೆ ಅಂತ ನಾನು ಹೇಳೋಕ್ಕೆ ಸಂತೋಷ ವ್ಯಕ್ತಪಡಿಸ್ತೀನಿ. ನಾನು ಸುಹಾಸಿನಿ ಅಂತ, ಇಲ್ಲಿ ಹೈಕೋರ್ಟ್ ಯೂನಿಟಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತೀನಿ. ನಿಮ್ಮ ಹೆಸರಿಂದ ಸರ್? ನನ್ನ ಹೆಸರು CH ವೇದಾವತಿ, ವಕೀಲರು, ಬೆಂಗಳೂರು ಪ್ರಾಕ್ಟೀಸು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ನಮಗೆ ಈ ಒಂದು ನಮ್ಮ ಲಿಟ್ರರಿ ಯೂನಿಯನ್ ಕಡೆಯಿಂದ ನಮಗೆ ಈ ಒಂದು ವ್ಯವಸ್ಥೆನ ಕೊಟ್ಟು ಯೋಗ ಟೀಚರ್ಸ್ನ ಕರೆಸಿ ಇಲ್ಲಿ ಯೋಗ ಮಾಡೋಕ್ಕೆ ನಮಗೂ ಸಹ ಅವಕಾಶ ಮಾಡಿಕೊಟ್ಟಂಥ ನನ್ನ ಪ್ರೆಸಿಡೆಂಟ್ ಸಾಹೇಬರು ಮಂಜುನಾಥ್ರವ್ರಿಗೆ ಮತ್ತು ನನ್ನ ಇತರ ಸಹಯೋಗಿಗಳಿಗೆ ನಾನು ಇದರಲ್ಲಿ ಅವ್ರಿಗೆ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ಪುಟ್ಟ ಸಹಕಾರದಿಂದ ಕೆಲವ್ರಿಗೆ ಗೊತ್ತಾಗುತ್ತೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯನ ಬ್ಯಾಲೆನ್ಸ್ ಮಾಡಿ ಹೆಂಗೆ ಕಾಪಾಡಿಕೊಂಡು ನಮ್ಮತನನ ನಾವು ಉಳಿಸ್ಕೊಂಡು ಸಮಾಜಕ್ಕೆ ನ್ಯಾಯನ ಒದಗಿಸ್ಕೊಡ್ಬೇಕು ಅನ್ನೋದು ನಮಗೆ ಇದರಲ್ಲಿ ಅರಿವು ಮೂಡಿಸಿರೋದಕ್ಕೆ ನಮ್ಮ ಎಲ್ಲ ಸಾಹಿತ್ಯ ಕೂಟದ ಹಿರಿಯರಿಗೆ ಮತ್ತು ಪ್ರೆಸಿಡೆಂಟ್ ಅವರಿಗೆ ಕೋಟಿ ಧನ್ಯವಾದಗಳು.